ನೋಡ್ತಾ ಇದ್ದೀರಾ ಬೊಂಬಾಟ್ ಕರ್ನಾಟಕ ವಿತ್ ಮೀ ಮಿಷನ್ ನೋರೋಣ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಹಾಗೆ ನಮ್ಮ ಚಾನೆಲ್ನ ನೋಡ್ತಾ ಇರೋ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪರರ ಸೇವೆಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸುವವನೇ ಮುಕ್ತಿಗೆ ಅರ್ಹ ಎಂಬ ವಿವೇಕಾನಂದನವರ ಉಲ್ಲೇಖದೊಂದಿಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೈವಾರ ಎಂಬ ಜಾಗಕ್ಕೆ. ಕೈವಾರ ಎಂಬ ಜಾಗವು ಶ್ರೀ ಕೈವಾರ ನಾರಾಯಣ ತಾತಯ್ಯ ಇವರ ಹೆಸರಿಗೆ ಸಮರ್ಪಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮ ರಸಪ್ರಶ್ನೆಯ ಮೊದಲನೇ ಪ್ರಶ್ನೆ, ಕೈವಾರ ಎಂಬ ಜಾಗಕ್ಕೆ ಪುರಾತನ ಇತಿಹಾಸದಲ್ಲಿ ಯಾವ ಹೆಸರಿತ್ತು? ಕೈವಾರ ಎಂಬ ಜಾಗಕ್ಕೆ ಪುರಾತನ ಇತಿಹಾಸದಲ್ಲಿ ಯಾವ ಹೆಸರಿತ್ತು? ನಾನು ಈಗಾಗಲೇ ಮೊದಲನೇ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಎಲ್ಲ ಸಂಚಿಕೆಗಳಲ್ಲೂ ರಸಪ್ರಶ್ನೆಗಳನ್ನು ಕೇಳ್ತೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ವಿಡಿಯೋದ ಮೊದಲನೇ ಭಾಗದಲ್ಲಿ ನೀವು ಈಗಾಗಲೇ ನೋಡಿದ್ದೀರಾ. ಎರಡನೇ ರಸಪ್ರಶ್ನೆಯನ್ನು ನೀವು ವಿಡಿಯೋ ನೋಡ್ತಾ ಇರೋ ಹಾಗೆ ನಿಮಗೆ ಸಿಗ್ಬಿಡುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋ ನೋಡಿ. ಬನ್ನಿ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಮುಂದಿನ ಡೆಸ್ಟಿನೇಷನ್ ಆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಎಂಬ ಜಾಗಕ್ಕೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಎಂಬ ಸಣ್ಣ ಪಟ್ಟಣದಲ್ಲಿ ಸ್ಥಾಪಿಸಲಾಗಿರುವ ಭೀಮಲಿಂಗೇಶ್ವರ ದೇವಸ್ಥಾನ. ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಪಾಂಡವರಲ್ಲಿ ಒಬ್ಬರಾದ ಭೀಮನು ನಿರ್ಮಿಸಿದನೆಂದು ನಂಬಲಾಗಿದೆ. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವು ಪೌರಾಣಿಕ ಇತಿಹಾಸ ಮತ್ತು ವಾಸ್ತುಶಿಲ್ಪದ ವಿವರಗಳಿಗೆ ಹೆಸರುವಾಸಿಯಾಗಿದೆ. ಮಹಾಭಾರತ ಯುಗದಲ್ಲಿ ಕೈವಾರವನ್ನು ಏಕಚಕ್ರಪುರ ಎಂದು ಕರೆಯಲಾಗುತ್ತಿತ್ತು. ಪಾಂಡವರು ಅಜ್ಞಾತವಾಸದಲ್ಲಿರುವ ಸಮಯದಲ್ಲಿ ದುಷ್ಟ ರಾಕ್ಷಸ ಬಕಾಸುರನು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು ಮತ್ತು ಸ್ಥಳೀಯರನ್ನು ಭಯಭೀತಗೊಳಿಸುತ್ತಿದ್ದನು. ಪಾಂಡವರು ಇಲ್ಲಿ ವಾಸವಾಗಿದ್ದಾಗ ಭೀಮ ಈ ರಾಕ್ಷಸನನ್ನು ಕೊಂದನು.